ಟಾಕ್ಸಿಕ್ ಸಿನಿಮಾ ಯಶ್ ಅವರ ಡ್ರೀಮ್ ಪ್ರಾಜೆಕ್ಟ್. 4 ವರ್ಷಗಳಿಂದ ಎದೆಯಲ್ಲಿ ಅಗ್ನಿ ಪರ್ವತ ಇಟ್ಕೊಂಡು ಯಶ್ ಅವರ ಫ್ಯಾನ್ಸ್ ಈ ಸಿನಿಮಾಗೆ ಬಕಪಕ್ಷಿಯಂತೆ ಕಾಯ್ತಿದ್ರು. ಅವ್ರಿಗೆಲ್ಲ ಈ ಟಾಕ್ಸಿಕ್ ಒಂದು ಟಾನಿಕ್ ಅಂತಾನೆ ಹೇಳ್ಬಹುದು. ಈಗಾಗಲೇ ಟಾಕ್ಸಿಕ್ ಸಿನಿಮಾಗೆ ಆಂಧ್ರ, ಹಿಂದಿ, ಕರ್ನಾಟಕ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಆದ್ರೆ ಟಾಕ್ಸಿಕ್ ಚಿತ್ರತಂಡ ಮಾತ್ರ ಒಳಗೊಳಗೆ ಭರ್ಜರಿಯಾಗಿ ವ್ಯವಹಾರ ಮಾಡ್ತಿದೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಆಂಧ್ರ, ತೆಲಂಗಾಣ ರಾಜ್ಯಗಳಲ್ಲಿ ಈ ಸಿನಿಮಾನ ವಿತರಣೆ ಮಾಡ್ತೀವಿ ಅಂತ ಅಲ್ಲಿನ ಪ್ರಖ್ಯಾತ ಪ್ರೊಡ್ಯೂಸರ್ ಕಮ್ ಡಿಸ್ಟ್ರಿಬ್ಯೂಟರ್ ದಿಲ್ ರಾಜು ಅವರು 120 ಕೋಟಿಗೆ ಈ ಸಿನಿಮಾದ ವಿತರಣಾ ಹಕ್ಕುಗಳನ್ನು ಪಡೆದಿದ್ದಾರೆ. ಕರ್ನಾಟಕದಲ್ಲಿ KRJ ಅವರು ಡಿಸ್ಟ್ರಿಬ್ಯೂಟ್ ಮಾಡುವ ಸಾಧ್ಯತೆ ಇರುವುದರಿಂದ ಸೋಲೋ ರಿಲೀಸ್ ಆಗಿದ್ರೆ 1000 ಕೋಟಿಗೂ ಅಧಿಕ ಕಲೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ಆದ್ರೆ ದುರಂಧರ್ 2 ಸಿನಿಮಾದ ಜೊತೆ ಕ್ಲಾಶ್ ಇರೋದ್ರಿಂದ ಯಶ್ ಅವರ ಹಿಂದಿ, ತೆಲುಗು ಮಾರ್ಕೆಟ್ ಗಳ ಮೇಲೆ ಭಾರಿ ಹೊಡೆತ ಬೀಳುವ ಸಾಧ್ಯತೆ ದಟ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಎರಡು ಸಿನಿಮಾಗಳಿಗೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಸಿನಿ ಪ್ರೇಕ್ಷಕರ ಮುಂದೆ 2 ಆಯ್ಕೆಗಳು ಇದಾವೆ. ಯಾವ ಸಿನಿಮಾ ನೋಡ್ಬೇಕು, ಯಾವ ಸಿನಿಮಾ ಬಿಡಬೇಕು ಅಂತ. ಕಂಟೆಂಟ್ ಚೆನ್ನಾಗಿದ್ರೆ 2 ಸಿನಿಮಾಗಳು ಹಿಟ್ಟಾಗುತ್ತೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಯಾವ ಸಿನಿಮಾ ಹಿಟ್ಟಾಗುತ್ತೆ, ಯಾವ ಸಿನಿಮಾ ಪಟ್ಟಾಗುತ್ತೆ ಅಂತ ಸದ್ಯಕ್ಕೆ ಹೇಳೋದಿಕ್ಕೆ ಆಗಲ್ಲ. ಅದು ಬೇರೆ, ಯಶ್ ಅವರು 4 ವರ್ಷಗಳ ನಂತರ ಟಾಕ್ಸಿಕ್ ಸಿನಿಮಾದ ಮೂಲಕ ಭರ್ಜರಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ ಅಂದ್ರೆ ಕನ್ನಡದ ಸಿನಿ ಪ್ರೇಕ್ಷಕರು ಪಕ್ಕ ಈ ಸಿನಿಮಾನ ನೋಡೇ ನೋಡ್ತಾರೆ. ಆದ್ರೆ ಇದರಲ್ಲಿ ಒಂದು ಸಮಸ್ಯೆ ಕೂಡ ಇದೆ. ಅದೇನಂದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಆಂಧ್ರ, ತೆಲಂಗಾಣ ರಾಜ್ಯಗಳಲ್ಲಿ ಟಿಕೆಟ್ ಪ್ರೈಸ್ ಕಡಿಮೆ ಇದೆ. ಈ ಸಿನಿಮಾ ರಿಲೀಸ್ ಅಷ್ಟೊತ್ತಿಗೆ ಟಿಕೆಟ್ ಪ್ರೈಸ್ ಏನಾದ್ರೂ ರೈಸ್ ಮಾಡಿದ್ರೆ ಪಕ್ಕ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡುತ್ತೆ. ಇದು ಒಂದು ಕಡೆ ಆದ್ರೆ ಹಿಂದಿಯಲ್ಲಿ ರಣಬೀರ್ ಸಿಂಗ್ ಇದ್ದಾನೆ. ರಣಬೀರ್ ಸಿಂಗ್ ಅವರ ದುರಂಧರ್ 2 ಸಿನಿಮಾ ಈಗಾಗಲೇ ಪ್ಯಾನ್ ಇಂಡಿಯಾದಲ್ಲಿ ಕ್ರೇಜ್ ಇದೆ. ಟಾಕ್ಸಿಕ್ ಸಿನಿಮಾಗೆ ಇಲ್ಲ ಅಂತ ಅಲ್ಲ, 2 ಸಿನಿಮಾಗಳಿಗೂ 50-50 ಕ್ರೇಜ್ ಇದೆ, ಐಪ್ ಇದೆ. ಒಂದು ವೇಳೆ ಟಾಕ್ಸಿಕ್ ಸಿನಿಮಾದ ಮುಂದೆ ದುರಂಧರ್ 2 ಏನಾದ್ರೂ ಮಕಾಡೆ ಮಲ್ಕೊಂಡ್ರೆ ಟಾಕ್ಸಿಕ್ ಸಿನಿಮಾ 1000 ಕೋಟಿಗೂ ಅಧಿಕ ಕಲೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು, ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.